4 ವರ್ಷ ಎಲ್ಲ ಎಷ್ಟೇ ವರ್ಷಗಳಾದ್ರೂ ಏನಂತೀವಿ, ಒಂದು ವ್ಯಕ್ತಿತ್ವದ ಒಂದು ಇದೆಯಲ್ಲ ಯಾವಾಗಲೂ ಕಮ್ಮಿ ಆಗಲ್ಲ. ಯಾಕಂದ್ರೆ ಆ ಥರ ಒಂದು ಹೆಸರು ಅಲ್ಲ, ಹೆಸರು ಅನ್ನೋದಕ್ಕಿಂತ ಆ ಥರ ಒಂದು ಮನುಷ್ಯ, ಒಂದು ಹ್ಯೂಮನ್ ಹಂಗಾಗಕ್ಕೆ ಒಂದು ಅಪರೂಪ ಬೇಕಾಗಿರೋದು. ಕೆಲವು ವ್ಯಕ್ತಿಗಳಿಗೆ ಹಂಗೆ ಬರೋದು ಏನು ಅಪ್ಪಾಜಿ, ಅಪ್ಪು, ಆ ಥರ ವ್ಯಕ್ತಿಗಳಿಗೆ ಆ ಥರ ಆಗೋದು. ಅದು ಯಾವಾಗ ನಾವು ಏನು ಹೇಳೋಕ್ಕೆ ಆಗಲ್ಲ ಅದ್ರ ಬಗ್ಗೆ, ಏನಾದರೂ ಕಮ್ಮಿನೇ ಆಗಲ್ಲ. ಅಪ್ಪಾಜಿ ಅವ್ರನ್ನ 5 ಜನ ಇನ್ನೂ ಆರಿಸ್ತಾರೆ, ತಂದೆಗೆ ತಕ್ಕ ಮಗ. 100%, ನೋ ಡೌಟ್. ನಾವು ಏನು ಗೊತ್ತಾ, ಇಲ್ಲ ಅಂತ ಅನ್ಕೊಂಡ್ಬಿಟ್ರೆ ಕಷ್ಟ. ಏನಂದರೆ ಅವಾಗ ಏನಾಗ್ತೀವಿ, ಕಂಪ್ಲೀಟಾಗಿ ನಾವು ಏನೋ ನಮ್ಮ ಕಂಪ್ಲೀಟ್ ನಾವು ಅವನ್ನ ದೂರ ತಳ್ದಂಗೆ ಆಗುತ್ತೆ. ನಾವು ಅವ್ನ ನೆನಪಲ್ಲಿ ಬಾಳಬೇಕು, ಆ ನೆನಪನ್ನ ಮನಸ್ಸಲ್ಲಿ ಇಟ್ಕೋಬೇಕು. ನಾವೇನು ಮಾಡಬೇಕು, ಎಷ್ಟು ಪ್ರಯತ್ನ ಆಗುತ್ತೋ ಅಪ್ಪು ನಮ್ಮಲ್ಲಿ ತೋರಿಸೋ ಪ್ರಯತ್ನ ಪಡಬೇಕು. ಇಲ್ಲ, ಅದು ಹೇಳಿ ಅದು ಮಾತಾಡೋಕ್ಕಾಗಲ್ಲಮ್ಮ, ಅದ್ರ ಬಗ್ಗೆ ಹೇಳಂಗಿಲ್ಲ. ಯಾಕಂದರೆ ಆ ಪ್ರೀತಿ ಯಾವಾಗ ಹಂಗಿದೆ, ಸ್ಟ್ರಾಂಗ್ ಬಾಂಡೇಜ್ ಇದೆ ಆ ಥರ. ಯಾಕೆ ಅವ್ನ ನಡವಳಿಕೆ ನನಗೆ ಅವ್ನ ವೀಡಿಯೋಸ್ ನೋಡ್ತಾ ಇದ್ರೆ ನಿಮಗೆ ಅನಿಸುತ್ತೆ, ಅವ್ನ ಮಾತುಗಳು ಆಡು ಏನೋ ಗೊತ್ತಿದ್ದು ಮಾತಾಡ್ಬಿಟ್ಟು ಹೋದ್ನೋ ಅಂತ ಅನಿಸುತ್ತೆ. ಇಲ್ಲ, ಅದು ಯಾವಾಗ ಇರುತ್ತಮ್ಮ. ಯಾಕಂದ್ರೆ ಅಪ್ಪು ಬಗ್ಗೆ ನಾವು ಏನು ಪ್ರತಿ ಅವ್ರ ಬಗ್ಗೆ ಅಪ್ಪಾಜಿ ಬಗ್ಗೆ ಮಾತಾಡೋ ದಿವಸನೇ ಇಲ್ಲ. ಅಟ್ಲೀಸ್ಟ್ ಒಂದ್ಸತಿ ಅದು ಜ್ಞಾಪಿಸ್ಕೊತಾ ಇರ್ತೀವಿ. ಈ 4 ವರ್ಷ ಅಂತಲ್ಲ, ಅವ್ನು ಇರ್ಬೇಕಾದ್ರೂ ಹಂಗೇನೆ. ಇವಾಗ ನಾವು ಇಲ್ಲ ಅಂತ ಅನ್ಕೊಳ್ಳಲ್ಲ. ಸೊ ಅದಕ್ಕೆ ನನಗೆ ಇಲ್ಲ ಅಂತ ನಿಜ ಅನಿಸ್ಕೊಂಡೆ ಮಾತಾಡ್ತಿರ್ತೀವಿ ಅಷ್ಟೇ. ಸಮಾಜಮುಖಿ ಸೇವೆಗಳ ಮುಖಾಂತರ ಅಪ್ಪು ಸರ್ ವ್ಯಕ್ತಿತ್ವನ ಅನಾವರಣ ಮಾಡ್ತಾವ್ರ ಅಭಿಮಾನಿಗಳು. ಇದು 100%. ಯಾಕಂದರೆ ಅಮ್ಮ ನಮಗೆಲ್ಲ ಗೊತ್ತಿರೋದು ಅಷ್ಟೇ, ನಮಗೆ ಗೊತ್ತಿರೋದು ಇನ್ನೇನು ಗೊತ್ತಿಲ್ಲ. ನಾವು ಏನು ಮಾಡ್ಬೇಕಂತಿದ್ದೀವೋ ನಾವು ಅದು ಮಾಡ್ತಾ ಇರ್ತೀವಿ ಅಷ್ಟೇ. ಯಾರಿಗೂ ಗೊತ್ತಾಗಲ್ಲ ಅದು ಅಷ್ಟೇ. ಹೆಲ್ಪಿಂಗ್ ನೇಚರ್ ಅವರಿಂದ ಬಂದಿದ್ದದು, ದೊಡ್ಡವರಿಂದ ಬಂದಿದ್ದದು, ಅಪ್ಪಾಜಿಯಿಂದ ಬಂದಿದ್ದು, ಅದು ಕಂಟಿನ್ಯೂ ಆಗ್ತದೆ ಅಷ್ಟೇ. ಇಲ್ಲ, ಪ್ರೀತಿ ಏನು ಆಮೇಲೆ ಅದಕ್ಕೆ ಅಪ್ಪಾಜಿನ ಅಭಿಮಾನಿಗಳು ದೇವ್ರು ಅಂತಾರೆ. ದೇವ್ರಂದ್ರೆ ಯಾರು? ಅವ್ರ ತಮ್ಮನ ದೇವ್ರ ಅಂತ ಕರಿತಾರೆ, ಅಪ್ಪನ ದೇವ್ರ ಕರಿತಾರೆ, ನಾವು ಅವ್ರನ್ನ ದೇವ್ರ ಅಂತ ಕರಿತೀವಿ ಅಷ್ಟೇ. ಅದು ಅಪ್ಪಾಜಿ ಹೊರತು ಹೇಳ್ಬಿಟ್ರು, ಅಭಿಮಾನಿಗಳು ದೇವ್ರ ಅಂತ ಅವ್ರು ಯಾವ ಬಾಯಿಂದ ಹೇಳಿದ್ರು ಗೊತ್ತಿಲ್ಲ. ಆ ಮಾತು ನಿಜವಾದ ಸತ್ಯನೇ ಅದು. ವಿಡಿಯೋಗಳನ್ನ ನೋಡಿದಾಗ ಇವ್ರು ಯಾಕೆ ಅಂದರೆ ಒಂದು ಫಿಲ್ಮ್ ಮಾಡಬಾರ್ದಾಗಿತ್ತು ಅಂತ ಅನ್ಸುತ್ತೆ. ಅಣ್ಣ ತಮ್ಮಂದ್ರು ಸ್ಟೋರಿ ಇರೋಂಥ ಇದ್ದಾಗಲೇ ಮಾಡಬೇಕಾಗಿತ್ತು ಅಂತ ತುಂಬ ಅನಿಸುತ್ತೆ. ಆ್ಯಕ್ಚುಲಾಗಿ ಅದು ಆಕೆ ಮಾತುಕತೆ ನಡೀತಾ ಇತ್ತು, ಏನೋ ಅದು ಲಾಸ್ಟ್ವರೆಗೂ ಆಗಲೇ ಇಲ್ಲ. ಈಗೇನಾದರೂ ಎ ಮೂಲಕ ಇನ್ನು ಏನು ಆ ಥರ ಒಂದು ಐಡಿಯಾ ಕೊಟ್ಟರೆ, ಐಡಿಯಾ ಕೊಟ್ಟರೆ ಅದು ಯೋಚನೆ ಮಾಡೋಣ. ಅಚ್ಚುಕಟ್ಟಾಗಿ ಬರಬೇಕು, ಅದು ಆರ್ಟಿಫಿಷಿಯಲ್ ಅಂತ ಅನಿಸ್ಬಾರ್ದು. ಥ್ಯಾಂಕ್ ಯು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.